ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ ಮಾಡಾತಿ? ಹಾ ಮಾಡಾತೀನಿ. ಆಸ್ ಯೂಶುವಲ್ ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ ಮಾತಾಡ್ಬೇಡ. ನೀನ್ ಆತ್ಮನಿರ್ಭರ್ ಭಾರತ್ ಬಗ್ಗೆ ಮಾತಾಡ, ಚಲೋ ಆಕೇತಿ. ಆತ್ಮನಿರ್ಭರ್ ಭಾರತ ನಾ ಅಂದ್ರೂ ಪ್ರಿಪೇರ್ ಆಗಿಲ್ಲ. ನೀ ಐಡಿಯಾ ಕೊಟ್ರು ಮಾಡ್ತೇನೆ, ಕೊಡ್ತಿ? ನೋಡ, ನಾವ್ ಆತ್ಮನಿರ್ಭರ್ ಆಗ್ಬೇಕಂತಂದ್ರ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಯೂಸ್ ಮಾಡ್ಬೇಕ. ಅದ್ರ ಮೇಲೆ ಮಾತಾಡ. ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಒಂದ್ ಎಕ್ಸಾಂಪಲ್ ಕೊಡ್ಲಾ? ಹಾ, ನೀನ್ ದೇಶ್ ಕನ್ನಡ ಕೀಬೋರ್ಡ್ ಆಪ್ ಬಗ್ಗೆ ಹೇಳ. ಅದು ಎಷ್ಟ್ ಈಸಿ ಐತಿ. ನೀನ್ ಜಸ್ಟ್ ಕನ್ನಡನಾಗ ವಾಯ್ಸ್ ನಾಗ ಹೇಳಿದ್ರು ತಾನ ಟೈಪ್ ಮಾಡ್ತೈತಿ. ನೀನ್ ಇಂಗ್ಲಿಷ್ ನಾಗ ಬರದ್ರ ತಾನ ಕನ್ನಡನಾಗ ಟೈಪ್ ಆಕೈತಿ. ನೀ ಜಸ್ಟ್ ಮಾತಾಡಿದ್ರೆ ಸಾಕ, ತಾನ ಕನ್ನಡನಾಗ ಟೈಪ್ ಆಕೈತಿ. ಜಸ್ಟ್ ಕಳ್ಸ್ಬಿಡುದು. ಈ ಆಪ್ ನಮ್ ಕನ್ನಡ ಬೆಳಕ ಬಹಳ ಉಪಯೋಗ ಆಕೈತಿ. ಮತ್ತ ನಮ್ ಎಲ್ಲಾ ಹಬ್ಬಕ್ಕೂ ವಿಶ್ ಮಾಡಾಕ ಮಸ್ತ್ ಮಸ್ತ್ ಸ್ಟಿಕರ್ಸ್ ಬರ್ತಾವ. ಅವ 24 hours ಅಷ್ಟೇ ಇರ್ತಾವ. ಈಗ ಸ್ವತಂತ್ರ ದಿನ ಬಂದಿತ್ಲಾ, ಅದ್ರದ್ದು ಎಲ್ಲಾ ಬ್ಯಾರೆ 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 ಸ್ಟಿಕರ್ಸ್ ಕಳ್ಸಾರ. ಅವನ್ನ ಕಳಿಸ್ಬೋದ, ಕನ್ನಡನಾಗ ಇರ್ತಾವ. ಮತ್ತ ನಮ್ಗ ಟೈಪ್ ಮಾಡಕ್ ಬರಂಗಿಲ್ಲ ಅಂತಂದ್ರು ಹ್ಯಾಂಡ್ ರೈಟಿಂಗ್ ಬರ್ತೇವಲ್ಲ, ಹಂಗ್ ಬರುದ್ರು ಸಾಕ, ತಾನ ಟೈಪ್ ಆಕೈತಿ. ಇಷ್ಟ ಹೇಳಿದಲ್ಲ ಸಾಕ್ತು, ಸ್ಟೇಜ್ ಧೂಳೆ ಎಬ್ಸ್ತೇನ. ಲಾಸ್ಟಿಗೆ ಒಂದ್ ಮಾತ್ ಹೇಳ್ತೇನಿ. ರಾಜ್ಯ ಬೆಳೆದ್ರನ ದೇಶ ಬೆಳೆಯುವುದು. ಇನ್ಮ್ಯಾಲಿಂದ ಕನ್ನಡನ ಉಳ್ಸುಂಡ್ರಿ, ಕನ್ನಡನ ಬೆಳ್ಸುಂಡ್ರಿ. ಇನ್ಮ್ಯಾಲಿಂದ ನಾವೆಲ್ಲಾರು ನಮ್ ದೇಶದ ಕೀಬೋರ್ಡ್ ಅನ್ನ ಯೂಸ್ ಮಾಡ್ಬೇಕ. ಅಂದ್ರ ದೇಶ್ ಕನ್ನಡ ಕೀಬೋರ್ಡ್. ಜೈ ಹಿಂದ್, ಜೈ ಕರ್ನಾಟಕ.